ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 25. 25ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡುವಾಗ ದೇವಜನರ ಹಠಮಾರಿತನವನ್ನು ನಾವು ನೋಡ್ತೇವೆ ಮತ್ತು ಅದರ ನಿಮಿತ್ತವಾಗಿ ದೇವರು ವೈರಿಯಾದಂಥ ಬಾಬೇಲನ್ನು ಕಳುಹಿಸುವುದರ ಬಗ್ಗೆ ನಾವು ನೋಡ್ತೇವೆ. ಬಾಬೇಲಿಗೆ ಜಯ. ಅದಾದ ನಂತರ ದೇವರು ಬಾಬೇಲನ್ನು ಅದಕ್ಕೆ ದಂಡನೆಯನ್ನು ಕೂಡ, ಒಂದು ಅಪಜಯ ಅದಕ್ಕೆ ಆಗುವಂಥದ್ದು ಕೂಡ ಹೇಳಲಾಗಿದೆ. ಮತ್ತು ಇತರ ದೇಶಗಳಿಗೆ ಕೂಡ ಬಂದು ದೇವರು ವಿಧಿಸುವಂಥ ಆ ತೀರ್ಪು, ಇವೆಲ್ಲವನ್ನು 25ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಸರಿ, ಇದನ್ನು ನೋಡಿಕೊಳ್ಳೋಣ. ಯೋಷಿಯನ ಮಗನೂ ಯೆಹೂದದ ಅರಸನೂ ಆದಂಥ ಯೆಹೋಯಾಕೀಮನ ಆಳ್ವಿಕೆಯ 4ನೇ ವರ್ಷದಲ್ಲಿ, ಅಂದರೆ ಬಾಬೇಲ್ನ ಅರಸನಾದ ನೆಬೂಕದ್ನೆಚ್ಚರನ ಆಳ್ವಿಕೆಯ 1ನೇ ವರ್ಷ ಏನಾಯಿತು? ಪ್ರವಾದಿಯಾದ ಯೆರೆಮೀಯನು ಯೆಹೂದ್ಯರೆಲ್ಲರ ವಿಷಯವಾಗಿ ತನಗೆ ಉಂಟಾದ ಈ ದೈವೋಕ್ತಿಯನ್ನು ಎಲ್ಲರ ಮುಂದೆ ಆತನು ಹೇಳುವಾತನಾಗಿದ್ದಾನೆ. ಎಷ್ಟು ಕಾಲ ಆತನು ಈ ರೀತಿಯಾಗಿ ಪ್ರವಾದನಾ ಸೇವೆ ಮಾಡಿದನೆಂಬುದಾಗಿ ನೋಡುವಾಗ 3ನೇ ವಚನದಲ್ಲಿ ಯೆರೆಮೀಯ ಅಂದರೆ ಅಂದ ಹಾಗೆ ಯೆಹೋವನ ಮೇಲಕ್ಕೆತ್ತುವನು. ದ ಲಾರ್ಡ್ ವಿಲ್ ರೈಸ್. ಯೆಹೋವನು ಎಬ್ಬಿಸುವನು ಎಂಬಂಥ ಹೆಸರಿನ ಅರ್ಥ ಈ ಯೆರೆಮೀಯ ಎಂಬ ಮಹಾಭಕ್ತನ ಒಂದು ಹೆಸರಿನ ಅರ್ಥ. ಆದ ಕಾರಣ ಅವನು ಯಾವಾಗ ಪ್ರವಾದನಾ ಸೇವೆ ಅಥವಾ ಪ್ರಸಂಗ ಸೇವೆಯನ್ನು ಮಾಡಿದನೆಂಬುದಾಗಿ ನೋಡುವಾಗ 25ನೇ ಅಧ್ಯಾಯದ 3ನೇ ವಚನದಲ್ಲಿ ಯೋಷಿಯನ ಆಳ್ವಿಕೆಯ 13ನೇ ವರ್ಷದಿಂದ ಈ ದಿನದವರೆಗೆ 23 ವರ್ಷಗಳಿಂದಲೂ ಯೆಹೋವನು ತನ್ನ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ ಎಂಬ ಸಾಕ್ಷಿ ಯೆರೆಮೀಯನು ನುಡಿಯುವಾತನಾಗಿದ್ದಾನೆ. ಹಾಗಾದರೆ 23 ವರ್ಷದ ಒಂದು ಸೇವೆಯ ಅನುಭವ ಅಲ್ಲಿ ತನಕ. ಮತ್ತು ಆ ರೀತಿಯಾಗಿ ದೇವರು ಹೇಳಿದಾಗ ಯೆಹೋವನು ತನ್ನ ವಾಕ್ಯವನ್ನು ನನಗೆ ದಯಪಾಲಿಸುತ್ತಿದ್ದಾನೆ ಮತ್ತು ಅದನ್ನು ನಿಮಗೆ ಸಾವಕಾಶ ಮಾಡದೆ ಪ್ರಕಟಿಸುತ್ತಾ ಬಂದಿದ್ದೇನೆ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಒಂದು ಸಾರಿ ವಾಚ್ಮನ್ನಿ ಎಂಬ ಮಹಾಭಕ್ತರು ಹೇಳಿದಂಥ ಒಂದು ಚಿಕ್ಕ ಘಟನೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಒಂದು ವೇಳೆ ನೀವು ದೇವರು ನಿಮ್ಮನ್ನು ಎಲ್ಲಾದರೂ ಹೋಗಬೇಕು ಎಂಬ ಪ್ರೇರೇಪಣೆಯನ್ನು ಕೊಟ್ಟಾಗ, ನಡೆಸುವಿಕೆಯನ್ನು ನೀಡಿದಾಗ, ಅಯ್ಯೋ ಹೊರಗೆ ಮಳೆ ಬರ್ತಿದೆ ಎಂಬಂಥ ರೀತಿಯಲ್ಲಿ ಏನಾದರೂ ನೆಪ ಹೇಳಿದ್ದ ಪಕ್ಷದಲ್ಲಿ ಏನಾಗ್ತದೆ? ದೇವರು ಯಾರನ್ನು ಒತ್ತಾಯ ಮಾಡಲ್ಲ. ಆದರೆ ಏನಾಗ್ತದೆ, ನಾವು ದೇವರ ನಡೆಸುವಿಕೆಯನ್ನು ಫಾಲೋ ಮಾಡದೆ ಅದರಿಂದ ಆತ್ಮಿಕ ನಷ್ಟವನ್ನು, ಸ್ಪಿರಿಚುವಲ್ ಲಾಸ್ ತಂದುಕೊಳ್ಳುವಂಥ ಆಸ್ಪದ. ಆದ ಕಾರಣ ಈ ಮಾತು ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯದ 3ನೇ ವಚನದ ಕೊನೆ ಭಾಗದಲ್ಲಿ ಇರುವಂಥದ್ದು. ಅದೇನಂತ ಹೇಳಿದರೆ, ಯೆರೆಮೀಯನ ಸಾಕ್ಷಿ ಏನೆಂದರೆ, ನಾನು ಅಂದರೆ ದೇವರ ವಾಕ್ಯವನ್ನು ನಿಮಗೆ ಸಾವಕಾಶ ಮಾಡದೆ, ಡಿಲೇ ಮಾಡದೆ ಪ್ರಕಟಿಸುತ್ತಾ ಬಂದಿದ್ದೇನೆ. ಆ ರೀತಿಯಾಗಿರಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಇಷ್ಟಪಡಬೇಕು. ಯಾಕಂತೇಳಿದ್ರೆ ದೇವರ ಚಿತ್ತ ನಾವು ಲೇಟ್ ಮಾಡಬಾರ್ದು, ಸಾವಕಾಶ ಮಾಡಬಾರ್ದು, ಡಿಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು
ಆ ರೀತಿಯಾಗಿ ಕ್ರಮಬದ್ಧವಾದ ರೀತಿಯಲ್ಲಿ ಯೆರೆಮೀಯನು ಬಂದು ದೇವರ ವಾಕ್ಯವನ್ನು ಜನರಿಗೆ ಹೇಳ್ತಿದ್ರೂ ಕೂಡ ನೀವು ಅದಕ್ಕೆ ಕಿವಿಗೊಡಲಿಲ್ಲ. ಯು ಹ್ಯಾವ್ ನಾಟ್ ಲಿಸನ್ ಟು ಮೀ, ನನ್ನ ಮಾತಿಗೆ ಕೇಳಿಲ್ಲ ನೀವು ಎಂಬುದಾಗಿ ದೇವರು ಹೇಳ್ತಾರೆ. ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ಸಾವಕಾಶ ಮಾಡದೆ ಕಳಿಸ್ತಿದ್ದರು. ಯೆರೆಮೀಯನು ಹೇಳ್ತಾನೆ, ನಾನು ಡಿಲೇ ಮಾಡಲಿಲ್ಲ ಅಂತೆ. ಆದರೆ ದೇವರು ಹೇಳ್ತಾರೆ 4ನೇ ವಚನದಲ್ಲಿ, ನಾನು ಕೂಡ ಡಿಲೇ ಮಾಡಿಲ್ಲ. ದೇವರು ಬೇಗ ಹೋಗ ಅಂತ ಹೇಳ್ಬಿಟ್ಟು ದೇವರ ಸೇವಕರು ಕೂಡ ಬೇಗ ಹೋಗಬೇಕು ಎಂಬುದಾಗಿ ಅವರು ಸೇವೆಯನ್ನು ಮಾಡಿದ್ದಾಗಿ ನಾವು ನೋಡ್ತೇವೆ. ಮುಂದುವರಿಸೋಣ. ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯದಲ್ಲಿ ಆತನು ನಿಮಗೆ ಹೇಳಿ ಕಳಿಸಿದ ಮಾತೇನೆಂದರೆ, ಇದು ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಸಾವಕಾಶ ಮಾಡದೆ ಯೆರೆಮೀಯನು ಸಂದೇಶ ಕೊಡ್ತಾ ಇದ್ದ. ಸಾವಕಾಶ ಮಾಡದೆ ದೇವರು ಪ್ರವಾದಿಗಳನ್ನು ಕಳಿಸ್ತಿದ್ರು. ಆ ಮಾತಿನ ಆ ಒಂದು ಸಂದೇಶ, ಆ ಒಂದು ಪ್ರಾಫೆಸಿ ಏನಾಗಿತ್ತು? ವಾಟ್ ವಾಸ್ ದಿ ಮೆಸೇಜ್? ನೋಡೋಣ ಬನ್ನಿರಿ. 5ನೇ ವಚನ 6ನೇ ವಚನ, ಈ 2 ವಚನಗಳಲ್ಲಿ ದೇವರು ಕೊಟ್ಟಂಥ ದೊಡ್ಡ ಸಂದೇಶದ ಮುಖ್ಯ ಸಾರಾಂಶಗಳು ಇಲ್ಲಿ ನಾವು ನೋಡ್ಕೊಳ್ತೇವೆ. ಯಾಕಂತೇಳಿದರೆ ಯೆರೆಮೀಯನು ಎಷ್ಟು ಅಧ್ಯಾಯ ಅಂತ ಹೇಳ್ಬಿಟ್ಟು ನೋಡುವಾಗ 52 ಅಧ್ಯಾಯಗಳು ಈ ಯೆರೆಮೀಯನ ಗ್ರಂಥದಲ್ಲಿದೆ. ಆದರೆ ಅದನ್ನು 2 ವಚನದಲ್ಲಿ ಸಾರಾಂಶವಾಗಿ ಹೇಳ್ಬೋದು ರೀ. ಏನದು ನೋಡೋಣ ಬನ್ನಿರಿ. ದ ಬುಕ್ ಆಫ್ ಜೆರೆಮಾಯ 25 and verse 5 and 6. ಅಲ್ಲಿ ಸುಮಾರು 6-7 ಅಂಶಗಳಿದೆ. ಒಂದೊಂದಾಗಿ ನೋಡೋಣ. ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗದಿಂದಲೂ, ಮೊದಲನೇ ದೇವರು ಎಕ್ಸ್ಪೆಕ್ಟ್ ಮಾಡಿದ್ದು, ಅಪೇಕ್ಷೆ ಪಟ್ಟದ್ದು ಏನಂತ ಹೇಳಿದ್ರೆ ದುರ್ಮಾರ್ಗದಿಂದಲೂ, ಎರಡನೇದು ದುಷ್ಕೃತ್ಯದಿಂದಲೂ ಹಿಂದಿರುಗಿರಿ. ದುರ್ಮಾರ್ಗದಿಂದ ಹಿಂದಿರುಗಿರಿ, ಮಾರ್ಗ. ದುಷ್ಕೃತ್ಯಗಳಿಂದ ಹಿಂದಿರುಗಿರಿ, ಮೂರನೇದು ನಿಮಗೆ ಶಾಶ್ವತ ಸ್ವಾಸ್ಥ್ಯವಾಗಿರಲಿ ಎಂದು ಯೆಹೋವನು ಪುನರುತ್ಥಾನ ಅಥವಾ ಪುರಾತನ ಕಾಲದಿಂದಲೂ ನಿಮಗೂ ನಿಮ್ಮ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗೆ ನೆಲೆಗೊಳ್ಳಿರಿ. ಇದು ಕೂಡ ದೇವರು ಹೇಳಿದಂಥ ಮೆಸೇಜ್, ಒಂದು ಸಂದೇಶದ ಸಾರಾಂಶವಾಗಿತ್ತು. ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡ್ರಿ. ದೇವರು ಇಸ್ರಾಯೇಲರಿಗೆ ಆತ್ಮಿಕ ಪತಿಯಾಗಿದ್ದನು, ಯಜಮಾನನಾಗಿದ್ದನು. ಆದ ಕಾರಣ ಆತನ ಅಪೇಕ್ಷೆ ಪಟ್ಟದ್ದು ನನಗಷ್ಟೇ ನಿಮ್ಮನ್ನು ಸಮರ್ಪಿಸಿಕೊಳ್ಳತಕ್ಕದ್ದು ಎಂಬುದಾಗಿ. ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ರೇಗಿಸದಿರಿ, ರೇಗಿಸಬೇಡ್ರಿ. ಸರಿ, 6 ವಿಷಯಗಳನ್ನು ದೇವರು ತನ್ನ ಜನರಿಗೆ ಮೆಸೇಜ್ ಆಗಿ ಕೊಟ್ಟಿದ್ದಾನ್ರಿ. ಏನದು ಒಂದೊಂದಾಗಿ ನೋಡೋಣ. ಒಂದು ಏನಂತ ಹೇಳಿದರೆ ದುರ್ಮಾರ್ಗದಿಂದ ಹಿಂದಿರುಗು. ಎರಡನೇದು ದುಷ್ಕೃತ್ಯದಿಂದ ಹಿಂದಿರುಗು. ಮೂರನೇದು ದೇವರು ಅಪೇಕ್ಷಿಸುವಂಥದ್ದು ಏನಂತ ಹೇಳಿದರೆ ದೇಶದೊಳಗೆ, ಅಂದರೆ ಶಾಶ್ವತ ಸ್ವಾಸ್ಥ್ಯವಿರಲಿ ಎಂಬುದಾಗಿ ಆ ದೇವರು ಅವರಿಗೆ ಪ್ರಾಮಿಸ್ ಮಾಡಿದ್ನಲ್ಲ, ಆ ದೇಶದೊಳಗೆ ನೆಲೆಗೊಳ್ಳಿರಿ. ನೋಡ್ರಿ, ದೇವರ ಒಂದು ಪ್ಲ್ಯಾನ್, ಒಂದು ಬೈಕ್ ಏನಂದರೆ ಅವರು ನೆಲೆಗೊಳ್ಬೇಕು ನಾನು ಕೊಟ್ಟಂಥ ದೇಶದಲ್ಲಿ. ಮತ್ತು ಅನ್ಯ ದೇವತೆಗಳನ್ನು ಹಿಂಬಾಲಿಸಬೇಡ್ರಿ, ಸೇವಿಸಿ ಪೂಜಿಸಲು ಬೇಡ್ರಿ, ಮತ್ತು ರೇಗಿಸಬೇಡ್ರಿ ನನ್ನ ಅಂತ ಈ ರೀತಿಯಾಗಿ ಒಂದು 7 ಅಂಶಗಳು ದೇವರು ತಿಳಿಸ್ತಾನೆ.
ಸರಿ, ಈ 7 ವಿಷಯಗಳನ್ನು ಮಾಡಿಬಿಟ್ರೆ ಏನಾಗಬಹುದು? ದೇವರು ಅದನ್ನು ಕೂಡ ಹೇಳ್ತಾನೆ. ಭಾಳ ಚೆನ್ನಾಗಿದೆ ನೋಡ್ರಿ. 6ನೇ ವಚನ, 25ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 6ನೇ ವಚನ, ನಿಮ್ಮ 2ನೇ ಭಾಗ. ಹೀಗಾದರೆ, ಹೇಗಾದರೆ ಈ 7 ಸಂಗತಿಗಳು, 6-7 ಸಂಗತಿಗಳು ಇದೆಯಲ್ಲ, ಅವನ್ನೆಲ್ಲ ನೀವು ನಡೆದರೆ ನಾನು ನಿಮಗೆ ಯಾವ ಕೇಡನ್ನು ಮಾಡೇನು. ಭಾಳ ದೊಡ್ಡ ಪ್ರಾಮಿಸ್. ಭಾಳ ಒಂದು ಚೆಕ್ ತಗೊಂಡು ಯಾರಾದರೂ ನಮಗೆ ಕೊಟ್ಬಿಟ್ಟು ಬ್ಲ್ಯಾಂಕ್ ಚೆಕ್ ಸೈನ್ ಹಾಕಿಬಿಟ್ಟು ನೀವು ಎಷ್ಟು ಬೇಕಾದ್ರೂ ತೊಗೊಳ್ರಿ, ಏನು ಬೇಕಾದ್ರೂ ತೊಗೊಳ್ರಿ ಅನ್ನುವಂಗೆ ಕೊಟ್ಟರೆ ಹೇಗಿರ್ತದೆ, ಹಾಗೆ ದೇವರು ಹೇಳುವಂಥ ಮಾತೇನೆಂದರೆ, ಈ ಒಂದು 6-7 ವಿಷಯಗಳನ್ನು ನೀವು ಫಾಲೋ ಮಾಡಿದರೆ ನಾನು ನಿಮಗೆ ಯಾವ ಕೇಡನ್ನು ಮಾಡೇನು. ದೇವರು ಹೇಳ್ತಾರೆ ಯಾವ ಕೇಡನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಗ್ರೇಟ್, ದೊಡ್ಡ ಒಂದು ವಾಗ್ದಾನ. ಇದನ್ನೇ ಬಿಗಿಯಾಗಿ ಗಟ್ಟಿಯಾಗಿ ನಾವು ಹಿಡಿದುಕೊಳ್ಬೇಕ್ರಿ. ಯಾಕಂದರೆ ದೇವರ ಒಂದು ಪ್ರಾಮಿಸ್ ಇದು. ರೇಗಿಸ್ಬೇಡ್ರಿ, ನೀವು ನಿಮ್ಮ ದುಷ್ಕೃತ್ಯ ಎಲ್ಲ ಬಿಟ್ಬಿಟ್ಟು ಬನ್ನಿರಿ, ಮತ್ತು ದೇಶದಲ್ಲಿ ನೀವು ಇರುವಂತೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ದೇವರು ಆ ಯೋಜನೆ ಮಾಡಿ, ನನ್ನನ್ನು ರೇಗಿಸದಿರಿ, ಹೀಗೆ ಮಾಡಿದರೆ ನಾನು ನಿಮಗೆ ಯಾವ ಕೇಡನ್ನು ಮಾಡೋದಿಲ್ಲ ಅಂತ. ಸರಿ, ಮುಂದುವರಿಸೋಣ. ಇದರಲ್ಲಿ 2 ವಿಷಯ ಹೇಳಬೇಕಾಗ್ತದೆ ನಾನು. ಅದೇನಂತ ಹೇಳಿದರೆ, ಹಿಂದಿರುಗಿರಿ ಎಂಬ ಪದ ಅದು ಪಶ್ಚಾತ್ತಾಪರಿ ಎಂಬಂಥ ಅರ್ಥ ಕೊಡ್ತದೆ. ಹಳೆ ಒಡಂಬಡಿಕೆಯಲ್ಲಿ ಅದೇ ರೀತಿಯಾಗಿ ಹಿಂದಿರುಗಿ ಅಂತ ಹೇಳ್ಬಿಟ್ಟು, ಹಿಂದಿರುಗಿರಿ ಅಂತ ಹೇಳ್ಬಿಟ್ಟು ನೋಡ್ರಿ. ಈಗ ಉದಾಹರಣೆಗೆ ಯೆರೆಮೀಯನ ಗ್ರಂಥ 3ನೇ ಅಧ್ಯಾಯದಲ್ಲಿ ನೋಡುವಾಗ 13ನೇ ವಚನ ಏನಂತ ಹೇಳಿದರೆ, ನನ್ನ ಮಾತನ್ನು ಕೇಳದೆ ನಿನ್ನ ದೇವರಾದ ಯೆಹೋವನೆಂಬ ನನಗೆ ದ್ರೋಹ ಮಾಡಿದಿ ಎಂಬುದಕ್ಕೆ ಒಪ್ಪಿಕೋ. ಅಥವಾ ಮುಂದೆ 10ನೇ ವಚನದಲ್ಲಿ ಕಪಟದಿಂದಲೇ ಹಿಂದಿರುಗಿದ್ದಾರೆ. ಆದ ಕಾರಣ ದೇವರ ಒಂದು ಬಯಕೆ ಏನಂದರೆ ದೇವರ ಕಡೆಗೆ ಬರಬೇಕು. ಯಾವುದರಿಂದ ಅಂತ ಹೇಳಿದ್ರೆ, ದೇವರು ಆಜ್ಞಾಪಿಸದಂಥ, ಆತನಿಗೆ ಇಷ್ಟವಿಲ್ಲದಂಥವುಗಳನ್ನು ಬಿಟ್ಟು ದೇವರ ಕಡೆಗೆ ಬರಬೇಕಂತ ದೇವರು ಇಷ್ಟಪಡ್ತಾರೆ. 8ನೇ ವಚನದಿಂದ, ಯೆರೆಮೀಯನ ಗ್ರಂಥ 8ನೇ ವಚನದಿಂದ ಬಾಬೇಲ್ನ ಒಂದು ಜಯ ಮತ್ತು ಅದಕ್ಕೆ ದಂಡನೆ ಎರಡೂ ಕೂಡ ನೋಡ್ತೀವ್ರಿ. ಯಾಕೆ ಜಯ, ಯಾಕೆ ದಂಡನೆ, ಯಾಕೆ ಅಂತ ಹೇಳಿದ್ರೆ, ದೇವಜನರು ತಪ್ಪು ಮಾಡಿದ್ರಿಂದ ದೇವರು ಬಾಬೇಲನ್ನು ಉಪಯೋಗ ಮಾಡಿಕೊಂಡ್ರು. ಈಗಾಗಲೇ ಬಾಬೇಲ್ ಬಂದು ಇಸ್ರಾಯೇಲ್ ಮೇಲೆ ಯುದ್ಧ ಮಾಡಬೇಕಂತ ಬರುವಂಥದ್ದಾಗಿತ್ತು. ಆದರೆ ದೇವರು ಅದನ್ನೇ ಕೂಡ ತನ್ನ ಸೂಚಿತಕ್ಕೆ ಅನುಸಾರವಾಗಿ ಉಪಯೋಗಿಸಿಕೊಂಡು 9ನೇ ವಚನದಲ್ಲಿ, ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನು ನನ್ನ ಸೇವಕನು. ಇದು ಆಶ್ಚರ್ಯ ಸ್ವಲ್ಪ. ಯಾಕಂದರೆ ದೇವರು ಬಾಬೇಲಿನ ಅರಸನು ನನ್ನ ಸೇವಕನು. ಅನ್ಯ ವ್ಯಕ್ತಿಯಾದಂಥ ನೆಬೂಕದ್ನೆಚ್ಚರನ ವಿಷಯವಾಗಿ ದೇವರು ಹೇಳುವಂಥ ಮಾತನ್ನು ಗಮನಿಸಿದ್ರೆ, ನನ್ನ ಸೇವಕನು ಅಂದರೆ ಅರ್ಥ ದೇವರು ಸಾರ್ವಭೌಮನು. ನಾವು ತಿಳ್ಕೊಂಡಿದ್ದೀವಿ ಇಸ್ರಾಯೇಲ್ರು ಮಾತ್ರ ನನ್ನ ಸೇವಕನಂತ ದೇವರು ಹೇಳ್ತಾರಂತ ಹೇಳ್ಬಿಟ್ಟು. ಆದರೆ ನೋಡೋಣ ಬನ್ನಿರಿ, ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುವ ಪಕ್ಷದಲ್ಲಿ ದೇವರ ರೆಸ್ಪಾನ್ಸಿಬಿಲಿಟಿ ಏನಾಗಿದೆ ಅಂತ ನೋಡುವಾಗ, 2ನೇ ಅಧ್ಯಾಯ ಮತ್ತು 11ನೇ ವಚನ, ಚಾಪ್ಟರ್ 2 ವರ್ಸ್ 11 ಆಫ್ ಕಲೋಷಿಯನ್ಸ್ ಅಲ್ಲಿ ಹೀಗಿದೆ, ಆತನು ಎಲ್ಲ ದೊರೆತನಗಳಿಗೂ, ಎಲ್ಲ ದೊರೆತನಗಳಿಗೂ, ಅಧಿಕಾರಿಗಳಿಗೂ, ಯಾವುದಕ್ಕೆ? ಅಧಿಕಾರಿಗಳಿಗೂ ಶಿರಸ್ಸು. ಆದ ಕಾರಣ ನೆಬೂಕದ್ನೆಚ್ಚರನೇ ಆಗಿರ್ಬೋದು,
ಅದು ಯಾರೇ ಆಗಿರ್ಬೋದು, ಆತನ ಅಧಿಕಾರ ವಹಿಸಿದ್ದಾನೆ. ಆದ ಕಾರಣ ಅವನು ನನ್ನ ಸೇವಕನೆಂಬುದಾಗಿ ದೇವರು ಹೇಳ್ತಾನೆ. ಯಾಕಂದ್ರೆ ದೇವರ ಉದ್ದೇಶವನ್ನು ನೆರವೇರಿಸಿಕೊಳ್ಳುವಂತೆ ಉಪಯೋಗಿಸಲ್ಪಡುವಂಥ ವ್ಯಕ್ತಿ ಆಗಿದ್ದಾನೆ. ಮತ್ತು 11ನೇ ವಚನ, ಯೆರೆಮೀಯ 25:11ನೇ ವಚನದಲ್ಲಿ, ಈ ದೇಶದಲ್ಲೆಲ್ಲ ಹಾಳಾಗಿ ಬರಿಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೆಲ್ನ ಅರಸನ ಅಡಿಯಾಳಾಗಿ ಬಿದ್ದಿರ್ತಾರೆ. 70 ವರ್ಷಗಳಾದಮೇಲೆ ಏನಾಗ್ತದೆ? 12ನೇ ವಚನದಲ್ಲಿ, ನಾನು ಬಾಬೆಲ್ನ ಅರಸನನ್ನು, ಕಸ್ದೀಯರ ದೇಶವನ್ನು, ಆ ಜನಾಂಗಗಳವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ದೇಶವನ್ನು ಆತನು ತೀರ್ಪು ಮಾಡ್ತಾನೆ. ಒಂದು ಕಡೆ ಇಸ್ರೇಲ್ ತಪ್ಪು ಮಾಡಿದೆ, ಆದ ಕಾರಣ ಇಸ್ರೇಲ್ ತಪ್ಪು ಮಾಡಿದ ಇಸ್ರಾಯೇಲನ್ನು ಶಿಕ್ಷೆ ಮಾಡುವಂತೆ ದೇವರು ಬಾಬೆಲನ್ನು ಉಪಯೋಗ ಮಾಡ್ತಾನೆ. ಹೌದು, ಆ ಕೆಲಸ ಮಾಡಿದ ಮೇಲೆ ಅವರನ್ನು ಆ ಬಾಬೆಲ್ನವರನ್ನು ದೇವರು ಶಿಕ್ಷಿಸ್ತಾನೆಂಬುದಾಗಿ ನಾವು ನೋಡ್ತೇವೆ ರೀ. ಅದರಲ್ಲಿ ಅಡಕವಾದಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಬಾಬೆಲ ಮೇಲೆ ವಿರುದ್ಧವಾಗಿ ಯುದ್ಧ ಮಾಡಬೇಕೆಂಬುದು ನೆಬೂಕದ್ನೆಚ್ಚರನ ಯೋಜನೆ. ಆದರೆ ದೇವರು ಅದನ್ನು ಉಪಯೋಗ ಮಾಡಿಕೊಂಡ. ಆದರೆ ಅದೇ ಸಂದರ್ಭದಲ್ಲಿ ದೇವ ಜನರನ್ನು ಅವನು ಶಿಕ್ಷಿಸಿದ್ದಕ್ಕಾಗಿ ಅವನಿಗೂ ಕೂಡ ದೇವರು ಶಿಕ್ಷಿಸುವ ಆತನಾಗಿದ್ದಾನೆ. 15ನೇ ವಚನದಿಂದ ಕೊನೆಯವರೆಗೆ, ಅಂದರೆ 38 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನೋಡುವಾಗ ದೇವರು ಇತರ ಜನಾಂಗಗಳವರನ್ನು ಕೂಡ ಶಿಕ್ಷಿಸುವ ಆತನಾಗಿದ್ದಾನ್ರಿ. ಯಾರ್ಯಾರಂತ ಉದಾಹರಣೆಗೆ ನೋಡುವಾಗ, ಐಗುಪ್ತದ ಅರಸನಾದ ಫರೋಹನು, ಅವನ ಸೇವಕರು, ಪ್ರಧಾನರು, ಅವನೆಲ್ಲ ಜನರು, ಬಗೆ ಎಲ್ಲ ವಿದೇಶಿಯರು, ಊಚ್ ದೇಶದ ಎಲ್ಲ ಅರಸರು, ನೋಡ್ರಿ ಈ ರೀತಿಯಾಗಿ ದೊಡ್ಡ ಲಿಸ್ಟೇ. ಇವೆಲ್ಲ ಕೊಟ್ಬಿಟ್ಟು ದೇವರು ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, 27ನೇ ವಚನ, ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮಲ್ಲಿಗೆ ಖಡ್ಗವನ್ನು ಕಳಿಸುವೆನು. ಅಂದರೆ ಈ ಅನ್ಯರ ಅಥವಾ ಯಹೂದ್ಯರಲ್ಲದಂಥವರಿಗೂ ಕೂಡ ಶಿಕ್ಷೆ. ಮೊದಲನೇ ಭಾಗದಲ್ಲಿ ಯಹೂದ್ಯರಿಗೆ ಶಿಕ್ಷೆ, ತನ್ನ ಜನರಿಗೆ ಶಿಕ್ಷೆ, ತನ್ನ ಜನ ಅಲ್ಲದವರಿಗೂ ಶಿಕ್ಷೆ. ಯಾಕಂತ ಹೇಳಿದ್ರೆ, ಅವರು ತನ್ನ ಜನರು ದೇವರ ಮಾರ್ಗದಲ್ಲಿ ನಡೀಲಿಲ್ಲ, ತನ್ನ ಜನರು ಅಲ್ಲದವರು ಕೂಡ ದೇವರ ಮಾರ್ಗದಲ್ಲಿ ನಡೀಲಿಲ್ಲರಿ. ಆದ ಕಾರಣ ಸೇನಾಧೀಶ್ವರನಾದ ಯೆಹೋವನಿಂತೆನ್ನುತ್ತಾನೆ, ಆಹಾ ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು. ಎಲ್ಲ ಸ್ವಲ್ಪ ನೆಗೆಟಿವ್ ಪ್ರಾಫೆಸಿ ಇದ್ದ ಹಾಗೆ ಅನ್ನಿಸ್ತದೆ. ಆದರೂ ಕೂಡ ದೇವರು ತನ್ನ ಕೆಲಸವನ್ನು ಮಾಡಬೇಕು. ಯಾಕೆ? ಅದಕ್ಕೆ ಕಾರಣ, ಯೆಹೋವನು ರೋಷಾಗ್ನಿಯಿಂದ ಇದ್ದಾನೆ. ಅದು ಕೋಪ, ಬರೀ ಕೋಪ ಅಲ್ಲ, ರೋಷಾಗ್ನಿ. ಯಾಕಂದರೆ ತನ್ನ ಪತ್ನಿಯಾದಂಥ ಇಸ್ರಾಯೇಲ್ ಬಿಟ್ಟು ಹೋಗುವಾಗ ಆತನಿಗೆ ನೋವು, ದುಃಖ, ಮತ್ತು ಆತ ನ್ಯಾಯಾಧಿಪತಿಯಾಗಿ ಶಿಕ್ಷಿಸಬೇಕು, ದಂಡನೆಯನ್ನು ಸಲ್ಲಿಸಬೇಕು. ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.